ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜ್ಞಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಹೀಗೆ ಬಹುವಿಧವಾದ ಯಜ್ಞಗಳು ವೇದದಲ್ಲೇ ಹೇಳಲ್ಪಟ್ಟಿವೆ. ಅವುಗಳೆಲ್ಲ ಕರ್ಮದಿಂದ ಜನಿಸಿದವು ಎಂಬುದನ್ನು ತಿಳಿ. ಹೀಗೆ ನೀನು ತಿಳಿಯುವುದರಿಂದ ಬಿಡುಗಡೆಯನ್ನು ಪಡೆಯಬಲ್ಲೆ. ಹೀಗೆ ಸಾಕಷ್ಟು ಯಜ್ಞಗಳು ಇವೆ. ಸಾಮಾನ್ಯ ಮನುಷ್ಯರಲ್ಲಿ ಯಜ್ಞ ಎಂದಾಗ ಮಂತ್ರ ಮುಖೇನ ಆರಾಧಿಸಿ ಯಾವುದೋ ಉದ್ದೇಶ ಇಟ್ಟುಕೊಂಡು, ಅಂದರೆ ಸಂಕಲ್ಪ ಮಾಡಿ ಅನ್ನ ಇತರ ದ್ರವ್ಯಗಳನ್ನು ಅಗ್ನಿಗೆ ಅರ್ಪಿಸಿ ತಮ್ಮ ಇಷ್ಟಾರ್ಥ ಬೇಡುವುದು ಎಂಬ ಅಭಿಪ್ರಾಯ ಸಹಜ. ಆದರೆ ಭಗವಂತ ಇಲ್ಲಿ ಒಂದು ಸೂಕ್ಷ್ಮವನ್ನು ವಿವರಿಸುತ್ತಿದ್ದಾನೆ. ಈ ಯಜ್ಞಗಳು ವೇದಗಳಲ್ಲಿ ಹೇಳಲ್ಪಟ್ಟಿದೆ, ಆದರೆ ಇದಕ್ಕೆ ಕಾರಣ ಮಾತ್ರ ಜೀವಿಯ ಹಿಂದಿನ ಕರ್ಮ ಎನ್ನುತ್ತಿದ್ದಾನೆ. ಪ್ರತಿ ಜೀವಿಯು ತನ್ನ ಒಂದೊಂದು ಜನ್ಮದಲ್ಲಿ ಮಾಡುವ ಉತ್ತಮ ಕರ್ಮದಿಂದ, ಅಂದರೆ ಆಚರಿಸುವ ಯಜ್ಞದಿಂದ ತನ್ನ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಂಡು ಇನ್ನೂ ಉತ್ತಮ ಕರ್ಮ ಮಾಡುವ ಅವಕಾಶ ಪಡೆಯುತ್ತಾನೆ. ಇದಕ್ಕೆ ಪೂರಕವಾಗಿ ಎಡ್ವರ್ಡ್ ಕೇಸಿಯರ್ ಅವರ ದಾಖಲೆಯಿಂದ ಆಯ್ದ ಪುನರ್ಜನ್ಮದ ಕಥೆಯನ್ನು ಹೇಳಿದರೆ ಸುಲಭವಾಗಿ ಅರ್ಥವಾಗಬಹುದು. ಶಿಕ್ಷಕಿಯೊಬ್ಬರು ತನ್ನ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಕಾನ್ವೆಂಟಿನಲ್ಲಿ ಅಧ್ಯಾಪಿಕೆಯಾಗಿದ್ದರು. ಮಕ್ಕಳು ತಪ್ಪು ಮಾಡುವುದು ಸಹಜ ಸ್ವಭಾವ. ಇದನ್ನು ಅರಿತು ತಾಳ್ಮೆಯಿಂದ ಅದನ್ನು ತಿದ್ದುವುದು ಅಧ್ಯಾಪಕಿಯಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿಯದೆ ಅಲ್ಲಿನ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಿಷ್ಕರುಣೆಯಿಂದ ಕೊಡುತ್ತಿದ್ದಳು. ಈಗಿನ ಜನ್ಮದಲ್ಲಿ ಗ್ರಂಥಿಗಳ ಅತಿ ಚಟುವಟಿಕೆಯಿಂದ ವಿಪರೀತ ರಕ್ತಸ್ರಾವದಿಂದ ನರಳುವಂತಾಗಿ ತಿಂಗಳಿಗೆ 15 ದಿನಗಳ ಕಾಲ ಅವರು ಹಾಸಿಗೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಉಂಟಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅಸಮರ್ಥರಾದರು. ಜೀವನದುದ್ದಕ್ಕೂ ಅವರ ಪಾಲಿಗೆ ಸಂಕಟವೇ ಒದಗಿತು. ಮದುವೆಯಾಗಲು ತವಕಿಸಿ ಕೊನೆಗೆ ಹೇಗೋ ಅತ್ಯಂತ ಕಷ್ಟದಿಂದ ಮದುವೆಯಾದರೂ ಕೆಲವೇ ದಿನಗಳಲ್ಲಿ ವಿಚ್ಛೇದನವೂ ಆಯಿತು. ಕುಡಿತದ ಅಭ್ಯಾಸಕ್ಕೆ ಸಿಲುಕಿ ನರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಹಾಗೆ ಒಂದು ದಿನ ಕಣ್ಮರೆಯಾದರು. ಈ ಜನ್ಮಾಂತರ ವಿಶ್ಲೇಷಣೆ ಮಾಡಿದರೆ ಹಿಂದೆ ಅಧ್ಯಾಪಿಕೆಯಾಗಿ ಜ್ಞಾನಯಜ್ಞ ಮಾಡಿದರೂ ಇಂದು ಇಂತಹ ದುಸ್ಥಿತಿಗೆ ಕಾರಣ ಮಕ್ಕಳನ್ನು ತಿದ್ದಿ ಪ್ರೀತಿಯಿಂದ ಕಲಿಸುವುದು ಬಿಟ್ಟು ಅವರು ಕೊಡುತ್ತಿದ್ದ ಹಿಂಸೆ. ಜ್ಞಾನಯಜ್ಞ ಮಾಡಿದ್ದರ ಫಲವಾಗಿ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ಪಡೆದು ಇನ್ನೂ ಉತ್ತಮ ಕಾರ್ಯ ಮಾಡುವಂತಹ ಅವಕಾಶ ಸಿಗಬೇಕಾಗಿತ್ತು. ಪ್ರತಿಯೊಂದನ್ನೂ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಉತ್ತಮ ಸ್ಥಾನಮಾನ ಸಿಗಲು ಸಾಧ್ಯ. ಈ ಕಥೆ ಹಿಂಸೆ ಪ್ರವೃತ್ತಿಯನ್ನು ಹೊಂದಿರುವ ಎಲ್ಲರಿಗೂ ಒಂದು ಪಾಠ. ಹರಿ ಓಂ.